ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. GK ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. TET 2020 ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವಂತಹ ಕನ್ನಡ ಬೋಧನಾಶಾಸ್ತ್ರದ ಸೂಪರ್ 10 ಪ್ರಶ್ನೋತ್ತರಗಳು ನಿಮಗಾಗಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ. ಪ್ರಾಥಮಿಕ ಹಂತದಲ್ಲಿ ಕಂಡುಬರುವ ಭಾಷಾ ದೋಷಗಳನ್ನು ಅದೇ ಹಂತದಲ್ಲಿ ಪರಿಹರಿಸಬೇಕಾಗಿರುವ ಅಗತ್ಯವೇನೆಂದರೆ, ಆಯ್ಕೆ 1, ಈ ಹಂತದಲ್ಲಿ ದೋಷಗಳು ಉಳಿದರೆ ಕ್ರಮೇಣ ಈ ದೋಷಗಳು ವಿಸ್ತಾರಗೊಳ್ಳುತ್ತವೆ. ಶಾಲಾ ಹಂತದ ಪರೀಕ್ಷೆ ಇರುವುದಿಲ್ಲ ಹಾಗೂ ಅನುತ್ತೀರ್ಣತೆ ಮಾಡುವಂತಿಲ್ಲ. ಅದೇ ಹಂತದ ಶಿಕ್ಷಕರ ಸೇವೆ ಲಭ್ಯವಿದ್ದು ದೋಷಗಳನ್ನು ತಿದ್ದುವುದು ಸೂಕ್ತ. ಮುಂದಿನ ಹಂತಗಳಲ್ಲಿ ಭಾಷಾ ಕಲಿಕೆಗೆ ಅವಕಾಶಗಳು ಇರುವುದಿಲ್ಲ. ಆತ್ಮೀಯ ಸ್ನೇಹಿತರೆ, ಪ್ರಾಥಮಿಕ ಹಂತದಲ್ಲಿ ಒಂದು ವೇಳೆ ಭಾಷಾ ದೋಷಗಳು ಉಳಿದುವು ಅಂತಂದರೆ ಅವುಗಳು ಕ್ರಮೇಣ ಮುಂದಿನ ಹಂತಕ್ಕೂ ವಿಸ್ತಾರಗೊಳ್ಳುವುದರಿಂದ ಪ್ರಾಥಮಿಕ ಹಂತದಲ್ಲಿ ಆ ದೋಷಗಳನ್ನು ನಾವು ಸರಿಪಡಿಸಬೇಕು. ಹೀಗಾಗಿ ಇಲ್ಲಿ ಸರಿ ಉತ್ತರ ಎ. ಪ್ರಶ್ನೆ ನಂಬರ್ 22, ಭಾಷಾ ಕೌಶಲ್ಯಗಳ ಕಲಿಕೆಯನ್ನು ಈ ರೀತಿ ನಿರ್ದೇಶಿಸಬೇಕು. ಆಯ್ಕೆ 1, ಭಾಷೆಯನ್ನು ಕಲಿಸುವಂಥದ್ದಲ್ಲ, ಅದು ಸ್ವಯಂ ಕಲಿಯುವಂತಹ ಕ್ರಿಯೆ. ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು, ವ್ಯಾಕರಣ ಸೂತ್ರಗಳ ಆಧಾರದಲ್ಲಿಯೇ ಕಲಿಸುವುದು, ಭಾಷಾ ಪಠ್ಯಪುಸ್ತಕದಲ್ಲಿ ಸಿದ್ಧ ಪಠ್ಯಗಳ ಮೂಲಕ ಕಲಿಯುವುದು. ಇಲ್ಲಿ ಭಾಷಾ ಕೌಶಲ್ಯಗಳನ್ನು ನಾವು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ, ಭಾಷಾ ಕೌಶಲ್ಯಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು. ಪ್ರಶ್ನೆ ನಂಬರ್ 23, ಓದು ಬರಹಗಳನ್ನು ಕಲಿಸುವ ಆರಂಭಿಕ ಹಂತಗಳಲ್ಲಿ ಪಾಲಿಸಬೇಕಾದ ಸೂಕ್ತ ನಿಯಮಗಳು. ಆಯ್ಕೆ 1, ಸಿದ್ಧತೆ ಹಾಗೂ ಗುರಿ ನಿರ್ಧಾರ. ಆಯ್ಕೆ 2, ಬಿಡಿಯಿಂದ ಇಡೀ ಕಡೆಗೆ. ಆಯ್ಕೆ 3, ನೈದಾನಿಕ ಮತ್ತು ಪುನರಾವರ್ತನೆ. ಆಯ್ಕೆ 4, ಅನುಕರಣೆ ಮತ್ತು ಅಭ್ಯಾಸ. ಆರಂಭಿಕ ಹಂತಗಳಲ್ಲಿ ಓದು ಬರಹಗಳನ್ನು ಅನುಕರಣೆ ಮತ್ತು ಅಭ್ಯಾಸದ ಮೂಲಕ ನಾವು ಕಲಿಯೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4, ಅನುಕರಣೆ ಮತ್ತು ಅಭ್ಯಾಸ. ಪ್ರಶ್ನೆ ನಂಬರ್ 24, ಬಾಯ್ದೆರೆ ಓದಿನಲ್ಲಿ ಪಾಲಿಸಬೇಕಾದ ಅತಿ ಮುಖ್ಯ ಗುಣ. ಆಯ್ಕೆ 1, ಸರಿಯಾಗಿ ನಿಂತು ಗಂಭೀರವಾಗಿ ಓದುವುದು, ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು, ಪಠ್ಯವನ್ನು ವೇಗವಾಗಿ ಮತ್ತು ನಿರರ್ಗಳವಾಗಿ ಓದುವುದು, ಪ್ರತಿಯೊಂದು ಪದ ಮತ್ತು ವಾಕ್ಯಗಳನ್ನು ಬಿಡಿಸಿ ಓದುವುದು. ಆತ್ಮೀಯರೇ, ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳು ಬಾಯ್ದೆರೆ ಓದಿನ ಮುಖ್ಯ ಲಕ್ಷಣ ಆಗಿರೋದ್ರಿಂದ ಇಲ್ಲಿ ಆಯ್ಕೆ 2, ಸ್ಪಷ್ಟ ಉಚ್ಚಾರ ಮತ್ತು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದುವುದು ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 25, ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಬಹುದಾದ ಸಾಧನ. ಆಯ್ಕೆ 1, ಪಠ್ಯಾಧಾರಿತ ಪ್ರಶ್ನೆಗಳಿಗೆ ಉತ್ತರ ಹೇಳಿಸುವುದು, ಪಠ್ಯವನ್ನು ಬಾಯ್ದೆರೆಯಾಗಿ ಓದಿಸುವುದು, ನೈದಾನಿಕ ಪರೀಕ್ಷೆ ನಿರ್ವಹಿಸುವುದು, ಪಠ್ಯದ ಮರುಬೋಧನೆ ಕೈಗೊಳ್ಳುವುದು. ಆತ್ಮೀಯ ಸ್ನೇಹಿತರೆ, ಮಗುವು ಪಠ್ಯವನ್ನು ಓದಿ ಅರ್ಥೈಸುವ ಸಾಮರ್ಥ್ಯವನ್ನು ಗಳಿಸಿಕೊಂಡಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಪಠ್ಯಾಧಾರಿತ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಾವು ಅದನ್ನು ಪರೀಕ್ಷಿಸಬಹುದು. ಪ್ರಶ್ನೆ ನಂಬರ್ 26, ಓದುಗಾರಿಕೆಯನ್ನು ಪೋಷಿಸಲು ಸೂಕ್ತವಾದ ಚಟುವಟಿಕೆ. ಆಯ್ಕೆ 1, ಓದುವ ಬಗ್ಗೆ ಚರ್ಚೆಗಳನ್ನು ಏರ್ಪಡಿಸುವುದು, ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸುವುದು, ಶಾಸ್ತ್ರಕಾವ್ಯಗಳನ್ನು ಪಠನ ಮಾಡಿಸುವುದು, ಪತ್ರಿಕೆ ಹಾಗೂ ನಿಯತಕಾಲಿಕೆಗಳ ನಿರಂತರ ಅಧ್ಯಯನ. ಮಕ್ಕಳು ಅನುಕರಣೆಯ ಮೂಲಕವೇ ಭಾಷೆಯನ್ನು ಕಲಿಯುವುದರಿಂದ ಓದುಗಾರಿಕೆಯನ್ನು ಕೂಡ ಅವರು ಶಿಕ್ಷಕರಿಂದಲೇ ಸಾಕಷ್ಟು ಕಲಿತಾರೆ. ಹೀಗಾಗಿ ಶಿಕ್ಷಕರ ನಿರ್ದೇಶನದಲ್ಲಿ ಗಟ್ಟಿ ವಾಚನ ಮಾಡಿಸುವುದರಿಂದ ಓದನ್ನು ಅತ್ಯಂತ ಸುಂದರವಾಗಿ ಪೋಷಿಸಬಹುದು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ. ಪ್ರಶ್ನೆ ನಂಬರ್ 27, ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಶಿಕ್ಷಕರು ಹೊಂದಿರಬೇಕಾದ ಆಶಯ. ವಿದ್ಯಾರ್ಥಿಗಳ ನಡುವಿನ ಅಂತರ್ಸಂಬಂಧಗಳು ಕುಸಿಯುತ್ತವೆ, ವೈಯಕ್ತಿಕ ಭಿನ್ನತೆಗಳನ್ನು ಗುರುತಿಸಿ ಪೋಷಿಸಲು ಸಾಧ್ಯವಿಲ್ಲ, ವಿದ್ಯಾರ್ಥಿಗಳ ನಡುವಿನ ಸಂವಹನ ಕ್ರಿಯೆ ಕ್ಷೀಣಿಸುತ್ತದೆ, ವಿದ್ಯಾರ್ಥಿಗಳ ನಡುವೆ ಭಾಷಾ ಸಾಮರಸ್ಯ ಬೆಳೆಯಲು ನೆರವಾಗುತ್ತದೆ. ಬಹುಭಾಷೆಯನ್ನಾಡುವ ವಿದ್ಯಾರ್ಥಿಗಳು ಒಂದೇ ತರಗತಿಯಲ್ಲಿರೋದ್ರಿಂದ ಆ ಎಲ್ಲ ಮಕ್ಕಳಲ್ಲಿ ಭಾಷಾ ಸಾಮರಸ್ಯ ಬೆಳೆಯುತ್ತದೆ ಅನ್ನುವಂಥದ್ದು ಶಿಕ್ಷಕನಿಗೆ ಅರಿವಿರಬೇಕು. ಪ್ರಶ್ನೆ ನಂಬರ್ 28, ಪದ್ಯ ಬೋಧನೆಯಲ್ಲಿ ರಸಸ್ವಾದನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ. ಆಯ್ಕೆ 1, ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು, ಪದ್ಯವನ್ನು ಭಾವಪೂರ್ಣವಾಗಿ ಗಾಯನ ಮಾಡುವುದು, ಪದ್ಯದ ಒಳ ಮತ್ತು ಹೊರ ಲಕ್ಷಣಗಳನ್ನು ಸವಿಯುವುದು, ಕವಿಯ ಭಾವನೆ ಮತ್ತು ಸಂದೇಶಗಳನ್ನು ಅರಿಯುವುದು. ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಣೆ ಮಾಡೋದರಿಂದ ಪದ್ಯ ಬೋಧನೆಯಲ್ಲಿರ್ತಕ್ಕಂಥ ರಸಸ್ವಾದನೆಯ ಉದ್ದೇಶ ಸಾಧನೆಯಾಗುವುದಿಲ್ಲ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1, ಪದ್ಯವನ್ನು ಬಿಡಿಬಿಡಿಯಾಗಿ ವಿಶ್ಲೇಷಿಸುವುದು. ಪ್ರಶ್ನೆ ನಂಬರ್ 29, ಇದು ಪರಿಹಾರ ಬೋಧನೆಯ ಆಶಯಕ್ಕೆ ವಿರುದ್ಧವಾದ ಅಂಶ. ಆಯ್ಕೆ 1, ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವುದು, ಕಲಿಕಾ ಕಂದಕಗಳನ್ನು ನಿವಾರಿಸಿ ಕಲಿಕೆಯಲ್ಲಿ ಸಮವೇಗ ತರುವುದು, ಮಕ್ಕಳಿಗೆ ಕಲಿಕೆಯಲ್ಲಿ ಸಮತೆಯನ್ನು ಕಲ್ಪಿಸಿಕೊಡುವುದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು. ಸ್ನೇಹಿತರೆ, ಪರಿಹಾರ ಬೋಧನೆ ಅಂತಂದ್ರೇ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷವಾದ ಬೋಧನೆ ಮಾಡಿ ಮುಂದಿನ ತರಗತಿಗೆ ಅವರನ್ನು ತರುವಂಥದ್ದು. ಆದ್ದರಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಅದೇ ತರಗತಿಯಲ್ಲಿ ಉಳಿಸುವುದು ಪರಿಹಾರ ಬೋಧನೆಗೆ ವಿರುದ್ಧವಾಗಿರ್ತಕ್ಕಂಥ ಆಶಯವಾಗಿದೆ. ಆದ್ದರಿಂದ ಇಲ್ಲಿ ಸರಿ ಉತ್ತರ ಡಿ.
ಪ್ರಶ್ನೆ ನಂಬರ್ 30, ಭಾವಪೂರ್ಣ ಮಾತುಗಾರಿಕೆಯ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಚಟುವಟಿಕೆ. ಆಯ್ಕೆ 1, ಪ್ರಶ್ನೆಗಳಿಗೆ ಉತ್ತರಿಸುವುದು, ಕಥೆಯ ನಿರೂಪಣೆ, ಶಾಲಾ ವರದಿ ವಾಚನ, ದಿನಪತ್ರಿಕೆ ವಾಚನ. ಮಕ್ಕಳಲ್ಲಿ ಭಾವಪೂರ್ಣ ಮಾತುಗಾರಿಕೆಯ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸೂಕ್ತವಾದ ಒಂದು ಚಟುವಟಿಕೆ ಕಥೆಯ ನಿರೂಪಣೆ. ಕಥೆಗಳಲ್ಲಿ ಬರುವಂಥ ವಿವಿಧ ಸನ್ನಿವೇಶಗಳು, ವಿವಿಧ ಪಾತ್ರಗಳು ಮಾನವನ ಭಾವನೆಗಳನ್ನು ಅತ್ಯಂತ ಸುಂದರವಾಗಿ ವಿವರಿಸಿರುವುದರಿಂದ ಇಲ್ಲಿ ಭಾವಪೂರ್ಣ ಮಾತುಗಾರಿಕೆ ಬೆಳೆಸಲಿಕ್ಕೆ ಒಂದು ಸೂಕ್ತವಾದ ಚಟುವಟಿಕೆ ಯಾವುದು ಅಂತಂದರೆ ಅದು ಕಥೆಯ ನಿರೂಪಣೆ. ಆದ್ದರಿಂದ ಸರಿ ಉತ್ತರ ಆಯ್ಕೆ ಬಿ.